ಬರೋದು ಬಂದ್ಬಿಟ್ಟಿದ್ದೀನಿ ಊರಿಗೆ. ಅಲ್ಲಿ ಹೆಂಗೆ ಹೋಗೋಣ, ನೋಡೋಣ ಎಲ್ಲಿ ಜಾಗ ಸಿಗುತ್ತೆ ಅಂತ ನೋಡ್ಕೊಂಡು ಒಂದೆರಡು ದಿವಸ ಇದ್ದು ಹೋಗ್ತೀನಿ. ಅಲ್ಲಿ ಕಷ್ಟ, ತುಂಬ ಕಷ್ಟ, ಅಲ್ಲಿರೋಕ್ಕಾಗಲ್ಲ. ಅದಕ್ಕೆ ಎಲ್ಲನಾತು ಒಂದೆರಡು ದಿನ ಇರೋಣ ಅಂತ ನೋಡ್ತಾ ಇದ್ದೀನಿ. ಯಾರು ನೋಡ್ಕೊಂತಾರೆ, ಯಾರು ನನಗೆ ಸಹಾಯ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಯಾಕಮ್ಮ ಹಿಂಗೆ ಓಡಾಡ್ತಾ ಇದ್ದೀಯ ಜೀವಿತ? ಏನು ಮಾಡೋಣ ರಜಂಟಿ, ಮನೆ ಇಲ್ಲ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಮನೆ ಇದ್ದಿದ್ರೆ ಹಿಂಗೆಲ್ಲ ಓಡಾಡ್ತಿರ್ಲಿಲ್ಲ ನಾನು. ಇಲ್ಲೇ ಗಂಡನ ಮನೆ ಇಟ್ಕೊಂಡ್ರು ಮನೆ ಇಲ್ಲ ಅನ್ನೋ ಥರ ಇದ್ದೀನಿ. ಅವ್ರು ನನ್ನ ಗಾಯ ಬಿಡ್ಕೊಂತಿಲ್ಲ. ಇಂಥ ಸಮಯದಾಗೆ ನಮ್ಮ ಅತ್ತೆ ಆಗಿರ್ಬೋದು, ಅವರೆಲ್ಲ ನನ್ನ ಬಿಡ್ಕೊಂಡಿಲ್ಲ. ಅದಕ್ಕೆ ಪಾಪ ನಾನು ಮುತ್ತು ಮನೆಗೆ ಹೋಗಿದ್ದು. ಏನು ಮಾಡೋಣ, ನನಗಿಂತ ಕಷ್ಟ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಒಂದೇ ಪಾಟ್ ಬಿಡುತ್ತೆ, ಅಲ್ಲಿ ಒಂದೇ ಇದ್ದು ಇದ್ದು ಬೇಜಾರಾಗುತ್ತೆ. ತೆಗಿ ನಾನು ಎಲ್ಲಾದರೂ ಹೋಗಿ ಬರೋಣ ಅಂತ ಬಂದರೆ ಇಲ್ಲಿ ಇದು ಹೋಗಿ ನನಗಂತೂ ಸಾಕಾಗ್ಬಿಟ್ಟೈತಿ. ಏನಪ್ಪ ಇದು ಒಟ್ಟು ಹಿಂಗೆ ಸಮಸ್ಯೆಗಳು ಅನಿಸುತ್ತೆ. ಹಂಗೆ ಮತ್ತೆ ಯಾವಾದ್ರೂ ಒಂದೊಂದು ಸಮಸ್ಯೆಗಳು ಬಂದೇ ಬರ್ತಾವಮ್ಮ. ಮನುಷ್ಯನಿಗೇನೆ ಎಲ್ಲನ ಸಮಸ್ಯೆಗಳು ಬರೋದು. ಏನು ಮಾಡೋಕ್ಕಾಗಲ್ಲ, ಅನ್ಸರ್ಸ್ಕೊಂಡು ಹೋಗ್ಬೇಕಲ್ಲ. ನೋಡು, ಇವ್ರು ಇಲ್ಲೇ ಇದ್ದಾರೆ, ನಿಮ್ಮ ಅಣ್ಣ ಹೆಂಡ್ತಿ ಬಂದು ಗಾಗಾಗಿ ನೋಡಮ್ಮ, ನಿಮ್ಮ ಅಣ್ಣ ಇಲ್ಲೇ ಸೇರ್ಕೊಬಿಟ್ಟ. ಕುಕ್ಕಣ್ಣವ್ರು ಅಲ್ಲೋಡಲ್ಲೆಲ್ಲ ಕುಕ್ಕಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಹೋಗ್ತೀರಂಗೆ ಮಾತಾಡಿಸ್ತೀನಿ. ಅದಲ್ಲಿ ನಾನು ಹಿಂಗೆ ಮಾತಾಡ್ಸೋದ್ರಂಗೆ ನಾನೇ ಮೇಲೆ ಬಿದ್ದು ಮಾತಾಡಿಸ್ತೀನಿ. ಇನ್ನೇನು ಮಾಡೋಣ ಆಂಟಿ? ಮತ್ತೆ ಕೆಲಸ ಆಗ್ಬೇಕಂದ್ರೆ ಯಾರನ್ನ ಮಾತಾಡಿಸ್ಬೇಕು. ಒಟ್ಟಲ್ಲಿ ನಮಗೆ ಕೆಲಸ ಆಗ್ಬೇಕಂತಂದ್ರೆ ಯಾರನ್ನಾಗಲಿ ನಾವು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀವಿ ಅಮ್ಮಂಗಿರ್ಬೇಕು. ನಮಗೆ ಕೆಲಸ ಆಗ್ಬೇಕು, ನಮಗೆ ಕೆಲಸ ಆಗೋದು ನೋಡ್ಕೋಬೇಕು. ಸರಿ ಆಯ್ತು ಹೇಳು, ಹೋಗ್ತೀನಿ. ನೀನು ಬರಂಗಿದ್ರೆ ಬಾ, ಹಿಂಗೆ ನೀನಿದ್ರೆ ಹಿಂಗೆ ಮಾತಾಡ್ತೀನಿ. ಭಾಗ್ಯಂ ಬತ್ತಾಳು ಹೋಗು, ಭಾಗ್ಯಂ ಇರ್ತಾಳೆ, ನೀನು ಹೋದ್ರು ಬತ್ತಾಳೆ, ಯಾಕೆ ಅಂತಾಗಲ್ಲ ಇದ್ದಾಳೆ, ಬತ್ತಾಳು ಹೋಗು. ಯಾರನ್ನ ಇದ್ದರೆ ಚೆನ್ನಾಗಿ ಹೆಂಗೆ ಮಾತಾಡ್ಸೋಕ್ಕೆ ಅಂತ ಅಷ್ಟೇ. ಹೋಗ್ತೀವಿ ಕಣಮ್ಮ, ನಾವು ಇನ್ನು ಎಷ್ಟು ದಿನ ಇರೋಣ, ಇವತ್ತು ಹೊರಡೋಣ ಅಂತ ಇದ್ದೀವಿ. ಹ್ಞೂನತ್ತೆ, ಇನ್ನೇನು ಎಷ್ಟು ದಿನ ಇದ್ರೂ ಹೋಗೋದು ತಪ್ಪಲ್ಲ. ಹೋಗ್ತೀವಿ. ಇಲ್ಲಿ ಇನ್ನೇನು ಜಾಸ್ತಿ ದಿವಸ ಇರೋಕ್ಕಾಗಲ್ಲ. ತಪ್ಪ ಇರೋಕ್ಕಾಗಲ್ಲ? ಏನು ಮನೆ ಹೇಳಿನಾಗ ಇರೋಕ್ಕಾಗಲ್ಲ? ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತೀಯ? ಏನಿಲ್ಲೇ ಇದ್ರೆ ಯಾರೋ ನಂಬ್ತಾರೆ? ಇಲ್ಲ ನಮ್ಗೇನು ಗಂಡು ಮಕ್ಳು ಇದ್ದಾರೆ, ಸೊಸೆರು ಬರ್ತಾರೆ ಎಂಬಕ್ಕೇನು ಸೊಸೆರಿಲ್ಲ, ಎಂಥದ್ದು ಇಲ್ಲ. ಸುಮ್ಮನಿರಪ್ಪ, ಇನ್ನೊಂದು 2 ದಿನ ನಾವು ಹೋಗ್ತೀವಿ. ಸೋಮವಾರ ದಿನ ಕೆಲಸಕ್ಕೆ, ನೀವು ಭಾನುವಾರ ದಿನ ಹೋಗಿರಿ ಅಂತೆ. ಅಮ್ಮ ಬೇರೆ ಐತೆ ಕಣಮ್ಮ, ಹೋಗ್ಬೇಕು. ಸುಮ್ಮನಿರಿ, ಇವತ್ತು ಹೋಗ್ತೀವಿ. ಪಾಪ ಮಾಮಗೆ ಅಡುಗೆ ಮಾಡಿಕರ್ ಬೇರೆ ಇಲ್ಲ, ಮಾಮ ಐತಲ್ಲ, ಅದಕ್ಕಾಗಿ ಹೋಗ್ಬೇಕಣಮ್ಮ. ಏನು ಮಾಡೋಕ್ಕಾವತ್ತು ಬಿಡು. ಭಾನುವಾರ ತಕನ ಚೌಡಕ್ಕ ಇಕ್ಕುತ್ತೆ ಹೇಳಿರೆ. ಚೌಡಕ್ಕ ಏನಂಗೆಲ್ಲ ಇದು ಮಾಡಲ್ಲ ಪಾಪ. ಹೊಲ್ತಕ್ಕೆ ಕೂಲರ್ ಬರ್ತಾರಲ್ಲ, ಒಟ್ಟು ತುಂಬ ಇಕ್ಕುತ್ತೆ ಬಿಡು. ಬಸಣ್ಣ ಇನ್ನೂ ತಂದು ಕೊಡುತ್ತೆ. ಅವ್ರೇನು ಊಟಕ್ಕೆ, ನಿಮ್ಮ ಮಾಮ್ಗೇನು ಊಟಕ್ಕೇನು ಬರ ಇಲ್ಲಮ್ಮ. ಹೆಂಗೆ ನೋಡ್ಕೊಂತಾರೆ ಅವ್ರು ಮಾತ್ರ. ನಿಮ್ಮ ಮಾಮನೇ ಮಾಡ್ಕೊಂಡು ಉಂಬುತ್ತಮ್ಮ. ನಿಮ್ಮ ಮಾಮ ಅಂತದ್ರಾಗೆಲ್ಲ ಏನಿಲ್ಲ. ಏನಂದ್ರೆ ಒಂದು ಇದ್ರಾಗಲಿಲ್ಲ ಪಾಪ. ಹೆಂಗೆ ಮಾಡ್ಕೊಂಡು ಊಟ ಮಾಡಿಬಿಡುತ್ತೆ ನಿಮ್ಮ ಮಾಮ. ಅಂಥವೆಲ್ಲ ಏನು ಇಕ್ಕೊಂಡಿಲ್ಲ. ಇಲ್ಲ ಕಣಮ್ಮ, ಹೋಗ್ತೀವಿ. ಅದು ಸುಮ್ಮನೆ ಇರೋಕ್ಕಾಗಲ್ಲ. ಯಾತಮ್ಮ ಎಲ್ಲ ಯಾತ ಮಾತಾಡ್ತಾ ಇದ್ದೀರ ಪದ್ಮ? ಏನಿಲ್ಲ, ಊರಿಗೆ ಹೋಗ್ತೀವಿ ಅಂದರು. ಅದಕ್ಕೆ ಇನ್ನೊಂದು 2 ದಿನ ಇರ್ರಿ ಅಂತ ನಾನು. ಹೋಗ್ತೀವಿ ಅಂತ ಇದ್ದಾರೆ. ಅದಕ್ಕೆ ಬೇಡ ಕಣಮ್ಮ, ಹೋಗ್ಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಮಾಡೋದು ಭಾಗ್ಯಕಯ್ಯ, ಹೋಗ್ತೀವಿ ಅಂತಾರೆ. ಇರ್ರಿ, ಇನ್ನೊಂದು 2 ದಿನ ಇದ್ದು ಹೋಗ್ರಿ. ಏನು ಬಲವಂತ ಮಾಡ್ತಾ ಇದ್ದಾಳೆ? ಏನು ಮನೆ ಹೇಳಿ ನಂಗೆ ನೀನೇ ನೋಡ್ಕೋಬೇಕಪ್ಪ ಎಲ್ಲ. ಭಾಗ್ಯಂಟಿ, ಗಂಡು ಮಕ್ಳಿದ್ರೆ ಬಿಡು ಅನ್ಬೋದು, ಗಂಡು ಮಕ್ಳಿಲ್ಲ ಏನಿಲ್ಲ ಅಲ್ಲ, ಯಾರನ ತೀರ್ಬೋದಲ್ಲೇ. ಪದ್ಮಕ್ಕರ ಮನೆಗೇನು ಯಾರನ ತೀರ್ಬೋದು. ಗಂಡು ಮಕ್ಳಿದ್ರೆ ಕಣಂಟಿ. ಹೆಣ್ಮಕ್ಳಿಗೆಲ್ಲನ ಹೋದ್ರೆ ಇರೋಕ್ಕಾಗಲ್ಲ. ಹೆಣ್ಮಕ್ಳಾದ್ರೆ ಮನೆ ಹಳ್ಳಿನಾಗಿ ಮನೆ ಮಗಳಾಗಿ ಅಲ್ಲೇ ಇದ್ಬಿಡ್ಬೋದು ಅತ್ಲಾಗೆ. ಏನು ಮಾಡೋದು, ಒಬ್ಬೊಬ್ರದ್ದು ನಂತರ ಕಣಂಟಿ. ಬರೀ ಮಾತಾಡ್ಸ್ಕೊಂಡು ಇಲ್ಲಿ ಬರುತ್ತೆ. ಬರ್ರಪ್ಪ ಎದ್ದು ಒಳಕ್ಕೆ. ಬತ್ತಿ ನಡಿಯಮ್ಮ, ಬತ್ತಿ ನಡಿ. ಯಾಕೆ ಬರ್ತಾಳೆ ಇಲ್ಲಿ ಮಾತಾಡಿಸ್ಕೊಂಡು? ಬಗ್ಗೆಂಟಿ ಅಂದ್ರೆ ಎಲ್ಲರನ್ನೂ ಇರ್ರಿ ಅಂತ ಯಾರನ್ನೂ ಅಂಬಲ್ಲ. ಇಷ್ಟ ಆಗಿರೋರನ್ನ ಮಾತ್ರ ಅಂಬೋದಲ್ಲ ನಂಟಿ. ಯಾರನ್ನೇ ಆಗಲಿ, ನಾನಾಗಲಿ ನೀನಾಗಲಿ, ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಇರ್ರಿ, 1-2 ದಿವಸ ಇರ್ರಿ ಅಂತ ಹೋಗ್ತೀವಿ ಅಂತಂದರೆ ಬೇಜಾರಾಗುತ್ತೆ ಅಲ್ಲ. ಈ ರೀತಿ ತುಂಬ ಇಷ್ಟ ಆಗಿರೋರಿಗೆ ಆ ರೀತಿ ಹೇಳ್ತಾರೆ. ಅದಕ್ಕೇ ಇದ್ದು ಹೋಗ್ಬೋದು, ಏನಲ್ಲ ಇವರೇನು 2 ದಿವಸ. ಬರಪ್ಪ ಎದ್ದು ಬರ್ರಿ ಒಳಕ್ಕೆ. ಅಂದರೆ ನನಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ. ಅವರು ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಪದ್ಮನೂ ಶಂಕರಪ್ಪ ಇರ್ರಿ ಅಂತಾರೆ. ಇವರು ಹೋಗ್ಬೇಕು, ನಮ್ಮ ಮಾಮ ಮುದ್ದೆ ಮಾಡಿಕ್ಬೇಕು ಅಂತ. ಅಂದರೆ ಎಲ್ಲ ಜವಾಬ್ದಾರಿ ಇರುತ್ತೆ, ಮಾಮ ಅತ್ತೆ ಅಂಬೋದು. ಏನು ಮಾಡೋಕ್ಕಾಗಲ್ಲ. ಅತ್ಲಾಗೂ ಇರಬೇಕು, ಇತ್ಲಾಗೂ ಇರಬೇಕು. ಎಲ್ಲ ಕಡೆಗೂ ಹೆಣ್ಮಕ್ಳಿಗೆ ಅತ್ತೆ ಮಾವನು ನೋಡ್ಕೋಬೇಕು, ತಂದೆ ತಾಯಿನೂ ನೋಡ್ಕೋಬೇಕು. ಹಂಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಕಣಂಟಿ. ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಪಾಪ ಹಿಂಗೆ ಯಾರು ಹೇಳಲ್ಲ ಇರ್ರಿ ಅಂತ. ಹೋದ್ರೆ ಸಾಕಪ್ಪ ಮಗಳು ಒಳಿಯ ಅಂತ ನಂಬ ಅಂತಾರು ಜಾಸ್ತಿ. ಅಂತದ್ರಾಗೆ ಇರ್ರಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇರ್ಬೋದೇನು. ನಮ್ಮ ಸ್ವಾತಿನೂ ತುಂಬ ಒಳ್ಳೆಯವಳು ಬಗೆಂಟಿ. ನಮ್ಮ ಸ್ವಾತಿ ನಿಜವಾಗ್ಲೂ ನಮ್ಮ ಅಪ್ಪನ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಗೊತ್ತೆ. ಹೊಲ್ದಾಗಿರೋದು ನಮ್ಮ ಅಪ್ಪನ ಭಾಳ ಚೆನ್ನಾಗಿ ಎಂತ ಮಾತಾಡಕ್ಕೆ ಬಂದವಳು ನೋಡ್ರಿ. ನೋಡಲಿ ಅಂತ ನಾನು ಏನೇಂದ್ರೆ ಇವಳನ್ನ ಮಾತ್ರ ನಂಬಲ್ಲ. ಹೆಂಗೇ ಇದ್ದಾಳೆ ಅಂದರೆ ಇವಳು ನಂಬಲ್ಲ ನಾನು. ಅಣ್ಣನೂ ಹಂಗೆ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂತಾನೆ. ಅವರು ಎಲ್ಲ ತುಂಬ ಒಳ್ಳೆಯವರು. ಅವ್ರಿಗೆ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ನಮ್ಮ ಅಣ್ಣನಿಗೆ.
ಭಾಳ ಚೆನ್ನಾಗೇ ಗೊತ್ತೈತೆ. ಅಂಗಳಿ ಮಾತಾಡ್ತಾಳೆ. ಹ್ಞೂ ಬಂದು ಎಲ್ಲ ಏನಾಗೆ ನೋಡಲಿ ಅಂತ ಮಾತಾಡ್ಸಕ್ಕೆ ಬರ್ತಾಳೆ ಮೇಲೆ ಬಿದ್ದು. ಚೆನ್ನಾಗಿ ನೋಡ್ಕೋಬೇಕಮ್ಮ ಮತ್ತೆ. ಎಲ್ಲಾರನ್ನೂ ವಯಸ್ಸೋಗಿರೋ ಅಂತಾರನ್ನ ಚೆನ್ನಾಗಿ ನೋಡ್ಕೋಬೇಕು. ಮನೆಗೆ ವಯಸ್ಸೋಗಿರೋರು ಇದ್ರೆ ಏನೋ ಒಂಥರ ಬೆಲೆ ಗೌರವ. ಹಿರಿಯರು ಇರ್ಬೇಕಮ್ಮ, ಹಿರಿಯರು ಇದ್ರೇ ಮನೆಯಾಗೆ ಒಂದು ಬೆಲೆ ಗೌರವ ಯಾರಿಗೇ ಆಗಲಿ. ಮತ್ತೆ ಅಯ್ಯೋ ಹಿರಿಯರು ಇರಬೇಕು, ಕಿರಿಯರು ಇರಬೇಕು. ಹಿರಿಯರು ನೋಡ್ಕೊಂಬ ಕಿರಿಯರು ಇರಬೇಕು. ನಮ್ಮ ಅಪ್ಪಯ್ಯನ ಭಾಳ ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮ ಸ್ವಾತಿ. ನಾನು ನೋಡ್ಕೊಂಡಿಲ್ಲ, ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ಭಾಗ್ಯಂಟಿ, ನನ್ನ ಮಗಳಾಗಿ ನಾನು ನೋಡ್ಕೊಂಡಿಲ್ಲ ನಮ್ಮ ಅಪ್ಪಯ್ಯನ ಹೇಳ್ಬೇಕಂತಂದರೆ. ಅಷ್ಟು ಚೆನ್ನಾಗಿ ಅವಳು ನೋಡ್ಕೊಂಡವಳೆ ನಮ್ಮ ಅಪ್ಪಯ್ಯನ. ಇದೊಂದು ವಿಷಯದಾಗೆ ಅಲ್ಲ, ಎಲ್ಲ ವಿಷಯದಾಗೂ ಅಷ್ಟೇ ಅವಳು ಭಾಳ ಚೆನ್ನಾಗಿ ನೋಡ್ಕೊಂಡವಳೆ. ಇವಳಿಲ್ಲ ಅಂದಿದ್ರೆ ನಮ್ಮಪ್ಪ ಏನಾಗದಪ್ಪ ಏನಪ್ಪ ಎತ್ತಪ್ಪ ಅಂತ ನನಗೆ ಭಾಳ ಬೇಜಾರಾಗ್ತೈತೆ. ನಿಜವಾಗ್ಲೂ ನಮ್ಮ ಅಪ್ಪನ ಮಾತ್ರ ಚೆನ್ನಾಗಿ ನೋಡ್ಕೊಂಡವಳೆ. ಇವತ್ತು ಸುಮ್ಮನೆ ಅನ್ಯಾಯ ಆಡಬಾರ್ದು. ಯಾರ ಮಕ್ಕಳಾದ್ರೇನು ಎಲ್ಲರಿಗೂ ಈಗ ಕಡೆಗೈದಾರೆ ಅಂತವನು ಮಾತಾಡಬಾರ್ದು, ಎದುರಿಗೈದಾರೆ ಅಂತವನು ಮಾತಾಡಬಾರ್ದು ಬಗ್ಗೆ ಆಂಟಿ. ಅಂದರೆ ನೋಡ್ಕೊಂಡವ್ರೆ ನಮ್ಮ ಅಣ್ಣ ನನಗೆ ಪಾಪ. ಅವನು ಕಾಲು ಬಿದ್ದು ನೋವು ಮಾಡ್ಕೊಂಡ, ಹಿಂಗೆ ಅವರು ನೋವು ಅನುಭವಿಸಿದ್ರು. ಏನು ಮಾಡೋದು, ಹಿಂಗೆ ಒಬ್ಬೊಬ್ರು ಕಷ್ಟವನ್ನು ಅಂತಾರೆ. ಅವನು ಆ ನೋವೇನಂತ ಒಳಗೆ ಒಳಗಿರೋರಿಗೆ ಒಳಗೆ ಅದೇನು ನೋವು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೋಡೋಂಥವ್ರಿಗೆ ಏನು ಅನಿಸುತ್ತೆ, ಏನು ನೋವಿಲ್ಲ ಬಿಡು ಚೆನ್ನಾಗಿದ್ದಾರೆ ಇವರು ಅಂತ ಅನಿಸುತ್ತೆ. ಆದರೆ ಅದು ನೋವು ಅನ್ನೋದು ಒಳಗಿನ ನೋವು ಯಾರಿಗೂ ಕಾಣಿಸಲ್ಲ. ಆ ರೀತಿ ಏನಾದರೂ ಎಡವಟ್ಟುಗಳು ಆಗ್ತವೆ, ಮನೆಯ ಮೇಲೆಲ್ಲ ಬರ್ತವೆ. ಒಟ್ಟಿನಲ್ಲಿ ಎಲ್ಲರೂ ಅಂದರೆ ಮನೆಯಾಗೆ ಬಗ್ಗೆ ಉಂಟು, ಎಲ್ಲರೂ ಚೆನ್ನಾಗಿದ್ರೇ ಕಣಂಟಿ. ಅಣ್ಣ ತಮ್ಮಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅತ್ತಿಗೆ ನಾದಿನಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿದ್ರೇನೆ. ಎಲ್ಲ ಒಂಥರ ಒಗ್ಗಟ್ಟಾಗಿದ್ರೇ ಒಂಥರ ಚೆನ್ನಾಗಿರುತ್ತೆ ಕಣಂಟಿ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿದ್ರೇ ಒಂಥರ ಚಂದ ಕಣಮ್ಮ ಮನೆ. ಹೆಂಗ ಬಿಡು. ನೀನು ಯಾವಾಗ ಬಂದಿದ್ದಿ? ಅವತ್ತೆ ಮೊನ್ನೆ ಬಂದಾಳು, ಅವತ್ತು ಹೋಗ್ಲಿಲ್ಲ ಮಾತಾಡ್ಸಿದ್ನಲ್ಲ ಆಂಟಿ. ಅವತ್ತು ಬಂದಾಳು, ಹೋಗಿಲ್ವೇ ನೀನು? ಸರಿ ಅಮ್ಮ ಆಯ್ತು ಹೇಳಿ. ಪ್ರತಿ ಊರಿಗೆ ಹೋಗ್ತೀರಾ? ಯಾವಾಗ ಹೋಗ್ತೀರಮ್ಮ? ನಡೀರಿ ಎದ್ದೊಳಕ್ಕೆ ಹೋಗೋಣ. ಸುಮ್ಮನೆ ಏನಕ್ಕಿಲ್ಲಿ ಮಾತಾಡ್ಸ್ಕೊಂಬಂದಾರನ್ನೆಲ್ಲ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಅಲ್ಲ ನಾನು ಬಂದಿದ್ದೆ ಇಲ್ಲಿಗೆ, ಸ್ವಲ್ಪ ಏನೋ ಕೆಲಸ ಇತ್ತು. ಇಲ್ಲ ಅಂಗನವಾಡಿಲಿ ಏನೋ ಸ್ವಲ್ಪ ನಾನೆಲ್ಲ ಬರೆಸ್ಬೇಕಾಗಿತ್ತು. ಎಲ್ಲ ಏನೋ ಅದು ಫುಡ್ಡು ಟ್ರಾನ್ಸ್ಫರೆನ್ಸ್ ಮಾಡ್ಕೋಬೇಕಾಗಿತ್ತು. ಈ ಕಡೆಯಿಂದ ಅಲ್ಲಿ ಕೊಡ್ತಾರಲ್ಲ ನನಗೆ ರೇಷನ್ ಎಲ್ಲನ, ಅದಕ್ಕೆ ಇಲ್ಲೇನೋ ಬರ್ಸ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೆ ಬಂದಿದ್ದೆ. ನಾನಿಲ್ಲಿ ಇನ್ನೇನು ನಮ್ಮ ಮನೆಗೆ ಹೋಗಲ್ಲ ಅಂತ ಅಲ್ಲಿ ಮುತ್ತು ಮನೆಗೆ ಹೋಗಿದ್ದೆ. ಅಲ್ಲೂ ಇರಲ್ಲ ಅಂತೇಳಿ ನಾನೇನು ಅಲ್ಲೇನು ಜಾಸ್ತಿ ಇಲ್ಲ, ಸುಮ್ಮನೆ ಹೋಗಿ ಬಂದೆ. ಇವಾಗ ಸುಮ್ಮನೆ ಹಿಂಗೆ ಯಾರ ಮನೆಗಾನು ಕರ್ದಿರೋರ ಮನೆಗೆ ಇದ್ದೀನಿ. ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಮಾತಾಡ್ಸೋದೇ ಇಲ್ಲ. ಅದಕ್ಕೇ ನಾನು ಇವಾಗ ಯಾರ ಮನೆಗೆ ಹೋಗ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ ಯಾವಾಗ ಹೋಗ್ತೀಯ ಸ್ವಾತಿ ನೀನು? ಹೋದರೆ ಅಮ್ಮಗೆ ಹೇಳ್ತೀಯಾ ಅಂತ. ಅಮ್ಮ ಯಾಕೋ ಬರಲಿಲ್ಲ ಅನ್ಕೊಂಬತ್ತೆ. ಅದಕ್ಕೆ ಹೋದ್ರೆ ಏನಾದರೂ ಹೇಳ್ತೀಯಾ? ಯಾರಿಗೂ ಹೇಳಂಗಿಲ್ಲ, ನಾವು ಯಾರನ್ನೂ ಮಾತಾಡ್ಸಂಗಿಲ್ಲ. ಸುಮ್ಮನೆ ಹೋಗ್ತಾ ಇರು. ಇಲ್ಲೇನು ಮಾತಾಡ್ಸ್ಕೊಂಡು ಬರಬೇಡ ನೀನು ಮೇಲೆ ಬಿದ್ದು. ಅಲ್ಲ ಅಲ್ಲೇನೋ ಜಗಳ ಆಡಿರ್ತೀವಿ, ಇಲ್ಲಿಗೆ ಬಂದಮೇಲೆ ಅದಕ್ಕೆ ಅದನ್ನೇ ಚೆನ್ನಾಗಿರ್ಬೇಕು. ಈ ಊರಿಗೆ ಬಂದಮೇಲೆ ಯಾರಾದರೂ ಏನು ಅಂತಾರಲ್ವಾ ಬಗ್ಗೆ ಆಂಟಿ? ಅಲ್ಲಿದ್ದಾಗಂತೂ ಹಂಗೆ ಜಗಳ ಆಡಿದ್ದೀವಿ. ಏನೋ ಮನೆಯ ಮೇಲೆ ಬರುತ್ತಪ್ಪ, ಅದಕ್ಕೆ ನಾದ್ನಿ ಅಂದಮೇಲೆ ಒಂದು ಬರುತ್ತೆ ಮನಸ್ತಾಪ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗಬೇಕು. ನೀವು ಮಾಡೋಕ್ಕಾಗತ್ತೆ? ಏನೋ ಬಂದಿರೋದನ್ನ ಅನುಭವಿಸ್ಕೊಂಡು ಏನೋ ಬಿಡು, ಆಗೋಯ್ತು. ಅದನ್ನೆಲ್ಲ ಯಾಕೆ ಮನಸ್ಸಾಗಿ ಇಟ್ಕೊಂತೀಯ? ಬಿಟ್ಟಾಕ್ಬಿಡು ಸ್ವಾತಿ. ನೀನು ಮಾತಾಡಿಸ್ಬೇಡ, ಸುಮ್ಮನೆ ಇಲ್ಲಿಂದ ನಾವು ಹೋಗ್ತಾ ಇರು. ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಬಲವಂತ ಮಾಡಿ ಮಾತಾಡಿಸ್ತಾ ಇದೆಯಲ್ಲ, ಸುಮ್ಮನೆ ಇಲ್ಲಿಂದ ನಾವು ಹೋಗೋದು ಕಲಿ. ನೀನು ಜಾಸ್ತಿ ಮಾತಾಡಬೇಡ, ನೀನು ಜಾಸ್ತಿ ಮಾತಾಡಬೇಡ ನನ್ನ ಹತ್ರ. ನೀನು ನೋಡ್ತಾ ಇದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ, ನಿಜ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನೋಡು. ನೋಡಿದ್ರಲ್ಲ ವೀಕ್ಷಕರೇ, ಮೇಲ್ ಬಿದ್ದು ಹೇಗೆ ಮಾತಾಡಿಸ್ತಾ ಇದ್ದಾಳೆ ಈ ಜೀವಿತ ಅಂತ. ನನಗೆ ಮಾತಾಡೋದಕ್ಕೆ ಇಷ್ಟನೇ ಇಲ್ಲ. ಇಲ್ಲಿ ಏನಂಗೆ ಹಿಂಗೆ ಮಾತಾಡ್ತಾ ಇದ್ದಾಳೆ. ಒಳ್ಳೆವಳಪ್ಪ, ಏನೋ ಇವಳಿಂದ ನಮಗೇನೋ ಒಳ್ಳೇದು ಮಾಡಿದ್ದಾಳೆ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ. ಯಾರಾದರೂ ಕಾಣದೇ ಇರೋರು ಇಲ್ಲಿ ಒಳ್ಳೆವಳಪ್ಪ, ಅವಳಿಗೂ ಇವಳಿಗೂ ಏನು ಜಗಳ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಅನ್ಕೋಬೇಕು. ಇವಳಿಂದಲೇ ಎಲ್ಲ ಹಾಳಾಗಿದ್ದು. ನನಗೆ ಇವಳನ್ನ ಮಾತ್ರ ಹತ್ರಕ್ಕೆ ಸೇರಿಸಲ್ಲ ಜೀವನದಲ್ಲಿ. ನಮ್ಮ ಮುತ್ತು ಜೀವನ ಹಾಳಾಗೋದಕ್ಕೂ ಇವಳೇ ಕಾರಣ, ನನ್ನ ಜೀವನ ಹಾಳಾಗೋದಕ್ಕೆ ಕಾರಣನೂ ಇವಳೇನೆ. ಇವಾಗಂತೂ ಹೆಂಗೋ ಬಿಡು, ಅತ್ಲಾಗ ಹೆಂಗೋ ಚೆನ್ನಾಗಿದ್ದೀನಿ ಅಂತ ಅನ್ಬೋದು. ಅವಾಗ ಎಷ್ಟು ನಾನು ನೋವು ಅನುಭವಿಸ್ದೆ, ಎಷ್ಟು ನಾನು ಕಷ್ಟದಲ್ಲಿದ್ದೆ ಅನ್ನೋದು ನನಗೆ ಗೊತ್ತೈತೆ. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.